ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಮೀ ಟು ದ ಈಶಾ ಫೌಂಡೇಶನ್. ಅದು ನಮ್ಮ BMTC ಬಸ್ಸಲ್ಲಿ ಹೇಗೆ ಬುಕ್ ಮಾಡೋದು ಹಾಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಬನ್ನಿ ಹೇಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಫಸ್ಟ್ ಗೂಗಲ್ ಕ್ರೋಮ್ನ ಓಪನ್ ಮಾಡಾದಮೇಲೆ www.ksrtc.com ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಸಿಗುತ್ತೆ. ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಮೊಬೈಲಲ್ಲಿ ಬುಕ್ ಮಾಡ್ತಿದ್ರೆ ಸೊ ನೀವು KSRTC ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಇನ್ನೂ ಈಸಿನೇ ಆಗುತ್ತೆ. ಸೊ ಇವಾಗ ನಾನು ತೋರಿಸೋದು ಲ್ಯಾಪ್ಟಾಪಲ್ಲಿ. ಸೊ ಇವಾಗ ನೆಕ್ಸ್ಟು ನೀವು ಫ್ರಮ್ ಅಂತ ಕೇಳುತ್ತೆ. ಫ್ರಮ್ ಅಂತ ಕೇಳಿದಾಗ ಕೆಂಪೇಗೌಡ BS ಮೆಜೆಸ್ಟಿಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಕೆಂಪೇಗೌಡ ಬಸ್ ಸ್ಟೇಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ 2 ಅಂತ ಕೇಳುತ್ತೆ. ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಡೇಟ್ ಆಫ್ ಡಿಪಾರ್ಚರ್ನ ಚೂಸ್ ಮಾಡ್ಕೋಬೇಕು. ಇದು ಸರ್ವಿಸ್ ಇರೋದು ಬರೀ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ ಹಾಗಾಗಿ ನಿಮ್ಮ ಕನ್ವೀನಿಯಂಟ್ ಡೇಟ್ಸ್ನ ನೀವು ಚೂಸ್ ಮಾಡ್ಕೋಬೋದು. ವೀಕೆಂಡ್ಸ್ ಮಾತ್ರ ಈ ಸರ್ವಿಸ್ ಅವೈಲಬಲ್ ಇರೋದು. ಸೊ ಇವಾಗ ನಾನು ಡೇಟ್ ಆಫ್ ಡಿಪಾರ್ಚರ್ 15th ಅಂತ ಚೂಸ್ ಮಾಡಿಕೊಂಡೆ. 15th ಅಂತ ಚೂಸ್ ಮಾಡಾದಮೇಲೆ ನಿಮಗೆ ಅದು ಟೈಮಿಂಗ್ಸ್ ಆಪ್ಷನ್ಸ್ ತೋರಿಸುತ್ತೆ. ಹೀಗೆ ನೋಡಿ, ಫಸ್ಟ್ ಬಸ್ ಬಂದು 11:05 ಇದೆ. ಸೊ ಎವ್ರಿ 10 minutes 5 minutes ಒಂದೊಂದು ಬಸ್ ಇದೆ. ಸೊ ಏನು ವರಿ ಮಾಡಬೇಕಾಗಿಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಕಂಫರ್ಟಬಲ್. ಅಂದರೆ AC ಬಸ್ಸಸ್ಸು ನಿಮಗೆ ಸ್ಟ್ರೈನ್ ಕೂಡ ಆಗಲ್ಲ, ಹೋಗಿ ಬಂದರೆ ಅಷ್ಟು ಆರಾಮಾಗಿರುತ್ತೆ. ಸೊ ಬ್ಲೂ ಕಲರ್ ಇರೋದೆಲ್ಲ ಬ್ಲಾಕ್ ಆಗೋಗಿದೆ ಸೀಟ್ಸು. ಸೊ ಒಂದೇ ಒಂದು ಸೀಟು ಅಂದರೆ 11:05 ಸೊ ನೀವು ನೋಡ್ಬೋದು ಇಲ್ಲಿ ಕಲರ್ಸ್ ಎಲ್ಲ ಇರುತ್ತೆ. ಸೊ ಬುಕ್ಕಿಂಗ್ ಆಗಿರೋದು ಯಾವ ಕಲರು, ಬುಕ್ ಆಗಬೇಕಾಗಿರೋದು ಯಾವ ಕಲರು, ಆ ಥರ ನಿಮ್ಗೆ ಅವೈಲಬಲ್ ಸೀಟ್ಸ್ಗೆಲ್ಲ ಈಸಿ ಆಗುತ್ತೆ. ಸೊ ನಿಮ್ಮ ಕನ್ವೀನಿಯಂಟ್ ಡೇಟ್ಸನ್ನ ನೋಡಿ ನೀವು ಬುಕ್ ಮಾಡ್ಕೋಬೋದು. ಬಸ್ ಇದ್ದಿದ್ದು 12:05 ಲಾಸ್ಟ್ ಬಸ್. ಎಲ್ಲರ ಥರ ನಾನು ಕಷ್ಟಪಟ್ಟು ಬಸ್ ಬುಕ್ ಮಾಡುವಷ್ಟೊತ್ತಿಗೆ ನನಗೆ ಸಿಕ್ಕಿದ್ದೆ ಲಾಸ್ಟ್ ಬಸ್. ಸೊ 12:15 ಇವರು ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿದ್ರು. ವೆದರ್ ತುಂಬ ಚೆನ್ನಾಗಿತ್ತು, ಜರ್ನಿ ಕೂಡ ಸಖತ್ತಾಗಿತ್ತು. ಸೊ ಫಸ್ಟ್ ಸ್ಟಾಪ್ ಇವ್ರು ನಮಗೆ ಕೊಟ್ಟಿದ್ದು ಕಣಿವೆ ಬಸವಣ್ಣ ಟೆಂಪಲ್. ಹೊರಗಡೆ ಈ ಥರ ಎಲ್ಲ ಇರುತ್ತೆ. ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೊಡ್ಡ ಬಸವಣ್ಣ ದರ್ಶನನೂ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಫೋಟೋ ತೆಗೆಸ್ಕೊಳ್ಳೋರು ತೆಗೆಸ್ಕೊಳ್ತಿದ್ರು. ನಾವು ಹೊರಗಡೆ ಬಂದು ಸೌತೆಕಾಯಿ ಚಿರುಮುರಿನ ಎಂಜಾಯ್ ಮಾಡ್ತಿದ್ವಿ. ಸೊ ಸೆಕೆಂಡ್ ಡೆಸ್ಟಿನೇಷನ್ ಬಂದು ಭೋಗನಂದೀಶ್ವರ ದೇವಸ್ಥಾನ. ಇದು ಒಂದು ಹಿಸ್ಟಾರಿಕ್ ಟೆಂಪಲ್. ಸೊ ವೆದರ್ ತುಂಬ ಚೆನ್ನಾಗಿದ್ದರಿಂದ ನಾವು ಅವತ್ತು ಜರ್ನಿನ ಎಂಜಾಯ್ ಮಾಡಿದ್ವಿ. ಹಾಗೆ ಪ್ಲೇಸಸ್ ನೋಡೋದಕ್ಕೆ ಈಸಿ ಆಯಿತು. ಸೊ ಒಳಗಡೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ. ದೇವ್ರ ದರ್ಶನ ಮಾಡಿ ನಾವು ಹೊರಗಡೆ ಬಂದು ಒಂದು 5 minutes ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಕೂತ್ಕೊಂಡು ಆ ವೆದರ್ನ ಎಂಜಾಯ್ ಮಾಡಿದ್ವಿ. ಬೇಜಾರಾಗಿದ್ದ ವಿಷಯ ಏನು ಅಂದರೆ ಕಲ್ಯಾಣಿ ಕ್ಲೋಸ್ ಮಾಡಿದರು. ಯಾಕೆ ಅಂತ ಗೊತ್ತಿಲ್ಲ. ಮುಂಚೆ ಹೋದಾಗ ಕಲ್ಯಾಣಿ ಓಪನ್ ಇತ್ತು. ಸೊ ನೆಕ್ಸ್ಟ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ. ನಾವು ಸಮಾಧಿ ಮ್ಯೂಸಿಯಂ ಎರಡನ್ನೂ ಕ್ವಿಕ್ಕಾಗಿ ಕವರ್ ಮಾಡ್ಕೊಂಡ್ವಿ. ಹಾಗೆ ಹೊರಗಡೆ ಬಂದು ನಾವು ಹಲಸಿನ ಹಣ್ಣನ್ನು ಕೂಡ ಎಂಜಾಯ್ ಮಾಡಿದ್ವಿ. ಹಲಸಿನ ಹಣ್ಣು ಅಲ್ಲಿ ಬಿಡಿಸ್ತಾ ಇದ್ರು. ಸೊ ನನ್ನ ಮಗಳು ತೊಗೊಂಡು ಕೋತಿಗೆ ಕೊಡಬೇಕು ಅಂತಂದ್ಲು. ಅದಕ್ಕೆ ಅಮ್ಮ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದು ಕೈಯಿಂದ ಇಸ್ಕೊಂಡು ಮತ್ತೆ ಹೊರಟೋಯ್ತು. ಸಖತ್ ಖುಷಿ ಆಯಿತು ನೋಡಿ. ಸೊ ಪ್ರತಿ ಒಂದು ಕಡೆನೂ ಇವರು 20 minutes ಟೈಮ್ ಕೊಡ್ತಾರೆ ನಿಮಗೆ ನೋಡೋದಕ್ಕೆ. ಊಟ ಆದಮೇಲೆ ನಮ್ಮನ್ನು ರಂಗಸ್ಥಳದ ಹತ್ರ ಕರ್ಕೊಂಡು ಹೋದರು. ಸೊ ಇದು ಒಂದು ಹಿಸ್ಟಾರಿಕ್ ಟೆಂಪಲ್ಲೇನೆ. ರಂಗಸ್ಥಳ ಟೆಂಪಲ್ಗೆ ಇವಾಗ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ನಾನು ಹೊರಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಫೋನ್ ತೆಗೆದೆ. ಅಷ್ಟೊತ್ತಿಗೆ ಅಲ್ಲಿ ಆಂಟಿ ಯಾರೋ ಕಿರ್ಚ್ಕೊಳ್ತಿದ್ರು, ಫೋನು ಕೋತಿ ತೊಗೊಂಡೊಟ್ಟೋಗಿದೆ ಹುಷಾರು ಅಂತ. ಸಂಜೆ 5:15 ಸ್ನ್ಯಾಕ್ಸ್ಗೆ ನಿಲ್ಲಿಸಿದ್ರು. ಸೊ ಎಂಟ್ರೆನ್ಸ್ ಆಫ್ ಈಶಾ ಫೌಂಡೇಶನ್ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಕಲ್ಯಾಣಿ ಊಟ ಅಂತ ತುಂಬ ಪ್ಲೆಸೆಂಟ್ ಆಗಿದೆ. ಲಾನ್ ಮೇಲೆ ಕೂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಹಾಗೆ ಗೋಲಿ ಬಜ್ಜಿ ಕೂಡ ತುಂಬ ಚೆನ್ನಾಯಿತು. ನೀವೇನಾದರೂ ಇಲ್ಲಿ ರೆಸ್ಟ್ ರೂಮ್ಸ್ ಯೂಸ್ ಮಾಡಬೇಕು ಅಂದರೆ ಪ್ಲೀಸ್ ಇಲ್ಲಿ ಯೂಸ್ ಮಾಡಿ, ತುಂಬ ಹೈಜೀನಿಕ್ ಆಗಿದೆ. ಸೊ ಈಶಾ ಫೌಂಡೇಶನ್ಗೆ ಸ್ಟಾರ್ಟ್ ಮಾಡೋಣ. 7:20 ಈಶಾ ಫೌಂಡೇಶನಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. 7:30 ಎಂಡ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಬಸ್ ಏನಾದ್ರು ಅರ್ಲಿ ಆಗೋದ್ರೆ ನೀವು ಅಲ್ಲಿ ಇರೋದನ್ನೆಲ್ಲ ನೋಡ್ಬೋದು. ನಮ್ಮ ಬಸ್ ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಾವು ಏನೂ ನೋಡೋಕ್ಕಾಗಲಿಲ್ಲ. ಐ ಕ್ಯಾನ್ ಸೇ ನೀವು ಇಲ್ಲಿ ವಿಸಿಟ್ ಮಾಡಿದ ತಕ್ಷಣ ನಿಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ನನಗೆ ಪರ್ಸ್ನಲಿ ಅದು ಫೀಲ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಲೇಸರ್ ಶೋ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ನೋಡಲೇಬೇಕು.
ಲೇಸರ್ ಶೋ ಮುಗ್ದಿದ ತಕ್ಷಣ ಎಲ್ಲರೂ ಬಸ್ ಹತ್ರ ಹೋಗಬೇಕು. ಸೊ 7:30 7:45 ಮ್ಯಾಕ್ಸಿಮಮ್ ಬಸ್ ಹತ್ರ ಇರಬೇಕು. ಸೊ ಅವ್ರು ನಿಮ್ಮನ್ನ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರೆ. ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.